ಏನಮ್ಮ ಓ ಬರ ಮೇಲೆ ಮೇಡಮ್ ಇವ್ರು ಯಾರೋ ಮಹಾಕುಂಭ ಮೇಳದಲ್ಲಿರೋ ಮೋನಾಲಿಸಾ ತರ ಕಾಣ್ತವ್ರೆ ನಮ್ ಕಣ್ಣಿಗೆ. ಏನಮ್ಮ ನಿಮ್ಮ ಹೆಸರು? ಉಮಾ 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 ಪೇಸ್ಮಾ ಯಾವಾಗ್ಲೂ ನೀರು ಹೋಗಲ್ಲ, ಪೈಪ್ದು ಚೇಂಬರ್ದು ಪ್ರಾಬ್ಲಮ್. ನಾವು ರೋಡಲ್ಲಿ ಹೋಗಿ ಮಾಡ್ತೀವಿ, ಬಟ್ಟೆ ಎಲ್ಲ ಆಯ್ತು. ಇಲ್ಲಿ 5-6 ವರ್ಷ ನಾವೇ ಚೇಂಬರ್ ಅವ್ರನ್ನ ಕರ್ಕೊಂಡ್ ಬರ್ತೀವಿ, 50-100 ಹಾಕಿ ಕೊಡ್ತೀವಿ, ರೆಡಿ ಮಾಡಿ ಹೋಗ್ತಾರೆ. ಮತ್ತೆ 3ನೇ ದಿವಸ ಹಿಂಗೆ ಆಗೋದು. ಪಬ್ಲಿಕ್ ಟಾಯ್ಲೆಟ್ ಇಲ್ವಾ ಇಲ್ಲಿ? ಪಬ್ಲಿಕ್ ಟಾಯ್ಲೆಟ್ ಇದೆ, ಆದ್ರೆ ಡೈಲಿ 5 ರೂಪಾಯಿ ತಗೊಳ್ತಾರೆ. ಎಲ್ಲಿ ಇದೆ ಫ್ರೀ ಇಲ್ವಾ? ಫ್ರೀ ಇಲ್ಲ, ಫ್ರೀ ಮುಂಚೆ ಇತ್ತು, ಅದು ಇಲ್ಲ, ಕ್ಲೋಸ್ ಆಗಿದೆ. ಸ್ನಾನ ಮಾಡೋದು 2 ಬಾತ್ರೂಮ್ ಇದೆ, ಜೆಂಟ್ಸ್ದು ಲೇಡೀಸ್ದು. ಅದ್ರಲ್ಲೇ ಟಾಯ್ಲೆಟ್. ನೀವು ಟಾಯ್ಲೆಟ್ಗೆಲ್ಲ ಹೋಗ್ಬೇಕಂದ್ರೆ ಇಲ್ಲಿ ಅಲ್ಲಿ ಇದೆ ಬಾತ್ರೂಮ್ ಎಲ್ಲ ಹೋಗೋದು. ಒಂದ್ ದಿವಸಕ್ಕೆ ಎಕ್ಸಾಂಪಲ್ ಇವಾಗ ಒಂದ್ ಲೂಸ್ ಮೋಷನ್ ಆದ್ರೂ ಒಂದ್ 5 ಸಲ ಹೋದ್ರು 5 ಸಲಿಗೆ ದುಡ್ಡು ಕೊಡ್ಬೇಕು. ಅವಾಗ್ಲೇ ರಾತ್ರಿ 9 o'clock ಕ್ಲೋಸ್ ಬಾತ್ರೂಮ್, ನೆಕ್ಸ್ಟ್ ಯಾರು ಹೋಗಂಗಿಲ್ಲ. ಇದು ಎಲ್ರಿಗೂ ಇದೆ ಪ್ರಾಬ್ಲಮ್. ಒಳಗಡೆ ಹೋದ್ರೆ ಎಲ್ರು ಬಾಯಲ್ಲಿ ಬರುತ್ತೆ. ಇದು ಚೇಂಬರ್ ನಮ್ಗೆ ಅವಶ್ಯಕತೆ ಇಲ್ಲ. ಏರಿಯಾ ಕೌನ್ಸಿಲರ್ ಬಂದು ಚಂದ್ರಪ್ಪ ಮುಂಚೆ ಇದ್ರು, ಏನೇ ಹಬ್ಬ ಬಂದ್ರು ಸ್ಯಾರಿ ಕೊಡೋದು, ಅಕ್ಕಿ ಕೊಡೋದು, ಅವ್ರು ಬರ್ತ್ಡೇ ಬಂದ್ರೆ ಊಟ ಹಾಕ್ಸೋದು, ಕೇಕ್ ಕಟಿಂಗ್ ಎಲ್ಲ ಅವರಿಂದ ಆದಷ್ಟು ಏನೋ ಒಂದ್ ಮಾಡ್ತಾ ಇದ್ರು. ಇವಾಗ ದೇವಸ್ಥಾನ ಕಟ್ಕೊಟ್ಟಿರೋದು RV ದೇವರಾಜ್. ಆರ್ವಿ ಮಾಡ್ತಾವ್ರೆ. ಗರುಡಾಚಾರಿ ಬರ್ತಾರೆ, ಎಲೆಕ್ಷನ್ ಮಾತ್ರ ಬರ್ತಾರೆ. ಇವಾಗ ಶೇಖರ್ ಬರ್ತಾ ಇದ್ದಾರೆ. ನಮ್ದು ಏರಿಯಾ ನಮ್ ಕೈನಲ್ಲಿದೆ, RV ದೇವರಾಜೇಂದ್ರ ಅವರು ಬರ್ತಾ ಇದ್ದಾರೆ. ಏನೋ ನಿಂತಿದೆ, ಏನ್ ಮಾಡ್ತಾರೆ ನಮ್ ಶೇಖರ್ ಅವರು. ಇನ್ಮೇಲೆ ನಿಂತ್ಕೊಂಡು ನಮ್ ಶೇಖರ್ ಅವರು ಎಲ್ಲ ಮಾಡಬೇಕು ಅಂತ ಓಟ್ ಎಲ್ಲರಿಗೂ ಹಾಕ್ತಿವಿ ಅಂತ ಮನಸ್ಸಿನಲ್ಲಿ ಇದೆ. ಇದು ನಮ್ಗೆ ಕ್ಲಿಯರ್ ಮಾಡಿ. ಕೊಲ ಇಲ್ಲ ಅಲ್ಲಿ. ನಿಮ್ಗೆ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಇದೆ? 5 ವರ್ಷದಿಂದ. 5 ವರ್ಷ ಎಷ್ಟು? 5 ವರ್ಷದಿಂದ. ಎಷ್ಟು ವರ್ಷದಿಂದ ನೀವು ಇಲ್ಲಿದ್ದೀರಾ? ನಾವು 120-130 ವರ್ಷದಿಂದ ಇದೀವಿ. ನಮ್ಮ ತಂದೆ ಮಾವ ಕಾಲದಿರಲಿಲ್ಲ. ಆ ಕಾಲದಲ್ಲೇ ಬಗೆಹರಿದಿರೋ ಸಮಸ್ಯೆ ಈಗ ಬಗೆಹರಿದ್ ಬಿಡುತ್ತೆ. ಏನಮ್ಮ ನಿಮ್ಮ ಹೆಸರು? ಚೆಲ್ವಿ. ಅಯ್ಯೋ ಓ ಚೆಲ್ವಿ. ಏನ್ ಪ್ರಾಬ್ಲಮ್? ನಮ್ಗೆ ಕ್ಯಾಮ್ರಾ ಎಲ್ಲ ತುಂಬ್ಕೊಬಿಡುತ್ತೆ. ನಮ್ಗೆ ಡೈಲಿ ಬೇಕಾ, ಮಣ ಕಟ್ಟಿ ಕೊಡ್ಬೇಕಾ? ನಾವು ನೋಡಿ ಮಣ ಚಿಕ್ಕ ಚಿಕ್ಕ. ಯಾರು ಇದು ನಿಮ್ ಲೀಡ್ರು? ನಮ್ಮ ಲೀಡ್ರಿ, ನಮ್ಮ ಯಾರನ್ನೇ ನಮ್ಗೆ ಗೊತ್ತ. ಯಾರಿಲ್ಲ ಪಾಪ. ನಮ್ ಸೆಲ್ವಿ ನೀರ್ ಬತ್ತಲ್ವಂತೆ, ಸೆಲ್ವಿ ನೀರ್ ಕೊಡ್ಸ್ರಿ. ಬರುತ್ತೆ, ಒಂದಿನ ಬಿಟ್ಟು ಒಂದಿನ ಬರ್ತಾ ಆಫ್ ಮಾಡ್ತಾರೆ. ಒಂದಿನ ಬಿಟ್ಟು ಒಂದಿನ ಬರುತ್ತಲ್ಲ, ನೀವೇ ಪುಣ್ಯವಂತರು. ಬಾತ್ರೂಮ್ ಟಾಯ್ಲೆಟ್ ಇದೆಯಾ? ಇದೆ, ಅಲ್ಲಿ ಇದೆ. 5 ರೂಪಾಯಿ ಕೊಡ್ಬೇಕು. 5 ರೂಪಾಯಿ ಕೊಡ್ಬೇಕು. ಅಲ್ಲಿ ಇದೆ, ಅದು ಮುಚ್ಚಿ ಇದೆ. ರಾತ್ರಿಗೆ ಬೇಕು ನಮ್ಗೆ. ರಾತ್ರಿಗೆ ಬೇಕು. ನೋಡಿ ಇಲ್ಲಿ ಬಹಳ ಸಮಸ್ಯೆ ಇದೆ. ಹುಡುಗರು ಗಾಂಜಾ ಹೊಡ್ಕೊಂಡ್ ಬಂದು ಲೇಡೀಸ್ಗೆಲ್ಲ ಬಹಳ ಸಮಸ್ಯೆ ಆಗ್ತಾ ಇದೆ. ರಾತ್ರಿ ಹೋಗೋದಕ್ಕೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ನಮ್ಗೆ ರೇಷನ್ ಕಾರ್ಡ್ ಹೋಗಿ ಮಾಡಕ್ ಹೇಳಿದ್ರೆ 5,000 6,000 ಹಂಗೆ ಕೇಳ್ತಾರೆ. ನಮ್ಗೆ ಏನು ಪ್ರೂಫ್? ಆಧಾರ್ ಕಾರ್ಡ್ ಒಂದಿದೆ ಅಷ್ಟೇ, ರೇಷನ್ ಕಾರ್ಡ್ ಎಲ್ಲ ಇಲ್ಲ ನಮ್ಗೆ. ಅದು ಮಾಡಕ್ ಹೇಳೋಣ, ಆಚೆ ಹೋದ್ರೆ ನಮ್ಮ ಹತ್ರ 5,000 6,000 ಹಂಗೆ ಕೇಳ್ತಾರೆ. ಅಷ್ಟು ದುಡ್ಡು ಕೊಡಕ್ಕಾಗಲ್ಲ. ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ. ಕೊಡಲ್ಲ, ಮಾಡ್ಕೊಡ್ರಿ. ಇನ್ಕಮ್ ಮಾಡಕ್ಕೆ ಹೋಗಿ ಕೇಳಿದ್ರೆ ಅದಕ್ಕೂ 2,000 3,000 ಕೇಳ್ತಾರೆ. ನಾವು ಕಾಸು ಕೊಡಲ್ಲ, ಮಾಡ್ಕೊಡ್ತಾರ ಇಲ್ವಾ ಅಂತ ಕೇಳಿ. ವಿಡಿಯೋ ಮಾಡ್ಕೊಳ್ಳಿ. ಅಷ್ಟು ದುಡ್ಡೆಲ್ಲ ಇಲ್ಲ ನಾವು ಮಾಡಕ್ಕೆ. ರೇಷನ್ ಕಾರ್ಡ್ ಇಲ್ಲ, ನಮ್ಗೆ ಕಷ್ಟ ಆಗ್ತಾ ಇದೆ. ಲಂಚ ಕೇಳ್ತಾರೆ. ಎಲ್ಲಿ ಹೋಗ್ತೀರಾ ನೀವು ಮಾಡ್ಸಕ್ಕೆ? ಎಲ್ಲಿ ಅಂತಾನು ಹೋಗಕ್ಕೆ ಮಾಡ್ಸಕ್ ಎಲ್ಲಿಗೆ ಹೋಗೋದು? ಲಂಚ ಕೇಳಿದೆಲ್ಲಿ? ಗೊತ್ತಿಲ್ಲ ಸರ್. ಎಲ್ಲಿ ನಿಮಗೆ ದುಡ್ಡು ಕೇಳಿ ಹತ್ರ ಕೇಳಿದ್ದು ನಾವು. ಯಾರೋ ಒಬ್ರು ಬಂದ್ರು, ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. ಅವ್ರು ಈ ತರ ಕೇಳಿದ್ದು, ದುಡ್ಡು ಕೊಡಿ ನಾವು ಮಾಡ್ಕೊಡ್ತೀವಿ ಅಂತ. ನಮ್ಮ ಹತ್ರ ಸರ್ ರೇಷನ್ ಕಾರ್ಡ್ ಮಾಡ್ಕೊಡೋದು ಬೆಂಗಳೂರನ್ನಲ್ಲ? ಎಲ್ಲಿ ಗೊತ್ತಿಲ್ಲ. ಬೆಂಗಳೂರನ್ನ ಅಥವಾ ತಾಲೂಕ್ ಆಫೀಸ್? ಇಲ್ಲಿ ತಾಲೂಕ್ ಆಫೀಸ್ ಬರಲ್ಲ. ಇಲ್ಲಿ ಬೆಂಗಳೂರನ್ನ ಮಾಡ್ಕೊಡ್ತಾರೆ. ಅಲ್ಲಿ ದುಡ್ಡು ಕೇಳ್ತಾರಾ? ಅಲ್ಲಿ ನಾವು ಹೋಗಿ ಯಾವ ತರ ಹೋಗಿದ್ದೀರಾ? ಒಂದ್ಸಲ ಅಲ್ಲಿ ಹೋಗಿ ರೇಷನ್ ಕಾರ್ಡ್ ಮಾಡ್ಕೊಡಿ. ದುಡ್ಡು ಕೇಳಿದ್ರೆ ನಮ್ಗೆ ಹೇಳಿ. ಇಲ್ಲ ಸರ್ಗೆ ಹೇಳಿ, ಅವ್ರು ನಮ್ಗೆ ಹೇಳ್ತಾರೆ. ದುಡ್ಡು ಕೇಳೋದು, ನೀವು ದುಡ್ಡು ಕೊಡಿ, ಅದನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳಿ ಗೊತ್ತಾಗ್ದಂಗೆ. ಮತ್ತೆ ಬೇರೆ ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಬಾತ್ರೂಮ್ ಪ್ರಾಬ್ಲಮ್. ಆಮೇಲೆ ನಮ್ದು ಚಿಕ್ಕ ಚಿಕ್ಕ ಮನೆ ಇದೆ ಸರ್. 4 ಬಾಗ್ಲೇ ಇಲ್ವಲ್ರಿ ಮನೆಗೆ? ನೋಡಿ
ಪ್ಲಾಸ್ಟಿಕ್ ಇದು ಹಾಕೊಂಡವ್ರೆ. ಮಲ್ಕೊಳ್ಳೋಕ್ಕೂ ಜಾಗ ಇಲ್ಲ, ಚಿಕ್ಕ ಚಿಕ್ಕ ಮಕ್ಳು ಇಟ್ಕೊಂಡು ನಮ್ಗೆ ಕಷ್ಟ ಆಗ್ತಾ ಇದೆ. ಬಾಡಿಗೆ ಮನೆಗೆ ಹೋಗೋಣ ಅಂದ್ರೆ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ ನಮ್ಗೆ. ಬಾಡಿಗೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಎಲ್ಲೂ ಹೋದ್ರೂ ಮನೆ ಬಾಡಿಗೆ ಸಿಗ್ತಾ ಇಲ್ಲ. ಎಲ್ಲೂ ಹೋದ್ರೂ ಮನೆಯಲ್ಲಿ ಬಾಡಿಗೆ ಜಾಸ್ತಿ ತಗೊಳ್ತಾರೆ. ಮಳೆ ಎಲ್ಲ ಬಂದ್ರೆ ಹೆಂಗೆ ಇಲ್ಲಿ? ನಮ್ಗೆ ಸೋರ್ತಾ ಇರುತ್ತೆ ಸರ್ ಮನೆ ಒಳಗಡೆ. ಮಳೆ ಬಂದ್ರು ಮನೆ ಒಳಗಡೆ ಎಲ್ಲ ಬರುತ್ತೆ ನೀರು. ಇರೋರಿಗೆ ಚೆನ್ನಾಗಿದ್ದಾರೆ, ಈ ತರ ಮನೆ ಇಟ್ಕೊಂಡಿರೋರಿಗೆ ಕಷ್ಟ ಆಗ್ತಾ ಇದೆ. ಆಗುತ್ತೆ. ಮತ್ತೆ 2000 ಎಲ್ಲ ಬರ್ತಾ ಇದೆಯಾ? ನಿಮ್ ರೇಷನ್ ಕಾರ್ಡ್ ಇಲ್ವಲ್ಲ? ನೆಕ್ಸ್ಟ್ ಬನ್ನಿ 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 ಹೋಗೋಣ ಬನ್ನಿ. ಹುಡುಗ್ರ ನೀವೆಲ್ಲ ಎದುರಿಸ್ಬೇಕಂದ್ರೆ ಅವ್ ಗಾಂಜಾ ಗಿರಾಕಿಗಳು ಬಂದಾಗ ಬಾಯ್ಸ್ ಸುಮ್ನೆ ಹೋಯ್ತಾ ಇರಿ. ನಮಸ್ಕಾರ. ನೀವಿರಕ್ಕೆ ಕಷ್ಟ ಆಗುತ್ತೆ, ನಾಯಿ ಬೇರೆ. ಬಾರಮ್ಮ ಒಳಗ್ ಬರಮ್ಮ, ಹೊರಗ್ ಬರಮ್ಮ, ಹೊರಗ್ ಬರಮ್ಮ. ಏನ್ ನಿನ್ನ ಹೆಸರು ಪುಟ? ಸುಪ್ರೀತಾ. ಸುಪ್ರೀತಾ, ಏನ್ ಪ್ರಾಬ್ಲಮ್? ಮನೆಗೆ ಅಲ್ಲಿ ಮಳೆ ಬಂದ್ರೆ ಒಳಗಡೆ ಫುಲ್ ಒಳಿತದೆ ಸರ್. 6 ಜನ ಇದ್ದೀವಿ, ಒಳಗಡೆ ಮಲ್ಕೊಳಕ್ಕೆ ಆಗಲ್ಲ. ನೀರ್ ಬಂದ್ಬಿಡುತ್ತೆ. 6 ಜನ ಮಕ್ಳು 4, ನಾನು ನಮ್ಮಪ್ಪ 2 ಜನ, ಅಮ್ಮ 2 ಜನ ಆಗ್ತಲ್ಲ. ಬಾತ್ರೂಮ್ ಇಲ್ಲ, ಆಚೆ ಕಡೆ ಹೋಗೋ ಜಾಗ ಎಲ್ಲ ಇಕ್ಕಟ್ಟಾಗ್ತದೆ. ಅವ್ರ ಕೆಲಸ ಮಾಡ್ತಾರೆ, ಅದೆಲ್ಲ ಸಂಬಳ ಎಲ್ಲ ಊಟಗೆ ಇದಾಗ್ಬಿಡುತ್ತೆ. ಅದಕ್ಕೆ ನಮ್ಗೆ ರೇಷನ್ ಕಾರ್ಡ್ ಇದೆಯಮ್ಮ? ರೇಷನ್ ಕಾರ್ಡ್ ಇದೆ ಸರ್. ಏನ್ ನಿಮ್ ಹೆಸರು? ಅಮ್ಲು. ಈಗ ರೇಷನ್ ಸರ್ಕಾರಿ ಯೋಜನೆಗಳೆಲ್ಲ ಬರ್ತಾ ಇದೆಯಾ? 2000 ದುಡ್ಡು ಬರ್ತಾ ಇದೆಯಾ? ಬಂದಿಲ್ಲ ಸರ್, 3 ತಿಂಗಳಾಯ್ತು. ಅಕ್ಕಿ ಅಕ್ಕಿ ಬರ್ತಾ ಇದೆ. ಬೇರೆ ಕರೆಂಟ್ ಎಲ್ಲ ಫ್ರೀ ಸಿಗುತ್ತಾ? ಕರೆಂಟ್ ಬಿಲ್ ಕಟ್ತೀವಿ ಸರ್, ಬಿಲ್ ಕಟ್ತೀವಿ. ಕಟ್ತಾ ಇದೀರಾ? ಹೆಂಗ್ರಿ 200 ಯೂನಿಟ್ ಫ್ರೀ ಅಲ್ವೇನ್ರಿ? ಬಿಲ್ ಕಟ್ತಾ ಇದೀವಿ. ಬಿಲ್ ತೋರಿಸ್ರಿ, ಎಷ್ಟು ಬಂದಿದೆ ಬಿಲ್ಲು? ಸರ್ ನೀರ್ ಕಟ್ಕೊಂಡ್ ನೋಡು, ಚೇಂಬರ್ ಫುಲ್. ಏನ್ರಿ ಇದು ಚೇಂಬರ್ ರೀ? ಅಲ್ಲ ರೀ, ನೀವು 6 ಜನ ಇಷ್ಟು ಚಿಕ್ಕ ಮನೆ ಒಳಗಿದ್ದೀರಾ. ಇವು ನಾಯಿಗಳು ಬೇರೆ, ಮುದೋಳ್ ನಾಯಿಗಳು ಬೇರೆ ಸಾಕೊಂಡಿದ್ದಾರೆ. ಮನೆ ಬಾಗ್ಲಿಲ್ಲ ಸರ್, ಅದಕ್ಕೆ ನಾಯಿ ಇಟ್ಕೊಂಡಿದ್ವಿ. ವಯಸ್ಸು ಹುಡುಗಿ ಮನೇಲಿ ಇದ್ದಾರೆ, ಏನ್ ಮಾಡೋದು? ನಾವಿಬ್ರು 2 ಜನ ಹುಡುಗರು, 2 ಜನ ಹುಡುಗಿರು. ಮನೆಗೆ ಯಾರು ಬಂದ್ಬಿಡ್ತಾರೆ ಅಂತ ಅದಕ್ಕೆ ನಾಯಿ ಸಾಕೊಂಡೆ. ನೋಡ್ರಿ ನಾಯಿ ಹೆಂಗ್ ಸಾಕಿದ್ರು. ಅದಕ್ಕೆ ಇಟ್ಕೊಂಡಿರೋದು. ಹೆಲ್ಪ್ ಮಾಡಂತ ಶೇಖರ್ ಸರ್ ಇದಾರೆ, ಅವ್ರ ಹತ್ರ ಹೇಳಿದೀವಿ ಸರ್. ಇವ್ರು ಅಮ್ಲು ಮನೆಯವರು ಪಾಪ ನೋಡಿ, ಅದಕ್ಕೆ ಹೇಳೋದು ಈ ಮನೆ ಎಷ್ಟ್ ಚಿಕ್ಕದಾಗಿದೆ. ಇವ್ರ ಮಗಳು ಚಿನ್ನಂತ ಮಗಳವಳೆ, ಅವ್ರನ್ನ ಸಾಕೋದಕ್ಕೋಸ್ಕರ 2 ಹುಲಿ ತರ ಇರೋ ನಾಯಿ ಸಾಕವ್ರು ನೋಡ್ರಿ ಇಲ್ಲಿ. ಹುಡುಗಿ ಸಾರ್ ಏನಾದ್ರೂ ಆದ್ರೆ ಏನ್ ಮಾಡೋದು ಇವಾಗ? ಹೇಳಕ್ ಆಗತ್ತ ಹುಡುಗರದ್ದು? ಅವ್ರ ಶೇಖರ್ ಓದ್ತಾ ಇದೆಯಾ ಪುಟ ನೀನು? ಬಿಬಿಎಂಪಿ ಸ್ಕೂಲ್ ಚಿನ್ನಪಲ್ಯ. ಚೆನ್ನಾಗಿ ಓದು, ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಕೆಲಸ ತಗೊಂಡು ನೀನ್ ದೊಡ್ಡ ಮನೆ ಕಟ್ಬೇಕು. ಈ ಸರ್ಕಾರದವ್ರನ್ನೆಲ್ಲ ನಂಬ್ಕೊಂಡ್ರೆ ನೀನ್ ಹಿಂಗೆ ನಾಯಿ ಸಾಕೊಂಡಿರ್ಬೇಕಾಗುತ್ತೆ. ಸ್ಕೂಲ್ಗೆಲ್ಲ ಇದು ಮಾಡೋದು. ನೀನ್ ಚೆನ್ನಾಗಿ ಓದ್ಬೇಕು, ಅವ್ರು ಹೆಲ್ಪ್ ಮಾಡ್ತಾರೆ. ನೀನ್ ಒಳ್ಳೆ ಸ್ಕೋರ್ ತೆಗಿಬೇಕು, ಅರ್ಥ ಆಯ್ತಾ? ಚೆನ್ನಾಗಿ ಒಳ್ಳೆ 80+ ಸ್ಕೋರ್ ತೆಗಿಬೇಕು. ನೀನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕು. ನಾನು ಹೇಳಿದ ಅರ್ಥ ಆಯ್ತಾ ಏನು ಅಂತ? ಏನಾಗ್ಬೇಕು ಅನ್ಕೊಂಡಿದ್ಯಾ? ಚೆನ್ನಾಗಿ ಮುಂದೆ ಏನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಲಾಯರ್ ಆಗ್ಬೇಕು ಅನ್ಕೊಂಡಿದ್ಯಾ? ಫಸ್ಟ್ ಲಾಯರ್ ಆಗ್ಬಿಟ್ಟು ಸರಿ ಲಾಯರ್ ಆಗ್ಬೇಕು ಅನ್ಕೊಂಡಿದ್ಯಾ? ಈಗ ಯಾರೋ ಬರ್ತಾರೆ ನಿನ್ನ ಹತ್ರ 10 ಲಕ್ಷ ಕೊಡ್ತೀನಿ, ಇವ್ರು ಕೊಲೆ ಮಾಡೋರೆ, ಇವ್ನ ಪರವಾಗಿ ಮಾಡಿ ಅಂತ ಮಾಡ್ತೀಯಾ? ಏನ್ ಮಾಡ್ತೀಯಾ? ನಾಯಿ ಬೊಗಳ್ತಲ್ಲ ಹಂಗ್ ಬೊಗಳ್ಬೇಕು. ಚೆನ್ನಾಗಿ ಲಾಯರ್ ಆಗಿ ಈ ದೇಶಕ್ಕೆ ಒಳ್ಳೆ ನ್ಯಾಯ ಕೊಡ್ಸು ಎಲ್ರಿಗೂ, ಬಡವರಿಗೆ. ಫಸ್ಟ್ ಈ ಸರ್ಕಾರಕ್ಕೆಲ್ಲ ಚಾಟಿ ಬೀಸು ನೀನ್ ಲಾಯರ್ ಆಗಿ. ಚೇಂಬರ್ ಕಟ್ಕೊಂಡಿದೆ ಅದೇ ನಮ್ಮ ಮನೆ. ಚೇಂಬರ್ ಎಲ್ಲಾ ಕಟ್ಕೊಂಡು ಯಪ್ಪ. ಓ ಏನ್ರಿ ಇದು? ಈಗ ಅಣ್ಣ ನೀನೇ ಹೋಗ್ಬೇಕು ಬಾಯ್ಲಿ. ಇಲ್ಲಿ ಚೇಂಬರ್ ನೀರು, ಇಲ್ಲಿ ಕೆಲಸ ಮಾಡಕ್ಕೆ ಜಾಗ ಇಲ್ಲ ಅಂತ ಎಲ್ಲ ಮನೆ ಹತ್ರ ಮಾಡ್ತಾರೆ. ಫುಲ್ ಈ ತರ ಅಲ್ಲಿ ನೋಡಿ ಮನೆ ಕಂಪ್ಲೀಟ್ ಸೋರೋಗಿದೆ ಅಂತಾನೆ ನಮ್ ಮಗಳಿಗೆ ತುಂಬಾ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರೋದು. ಕರೆಂಟ್ ಇಲ್ವಾ ಅಲ್ಲಿ? ಬನ್ನಿ ನೀವು ಹೊರಗಡೆ ಬನ್ನಿ. ಆಯ್ತು, ಸ್ಮೆಲ್ ಜಾಸ್ತಿ. ನೋಡಿ ಈ ತರ ಪರಿಸ್ಥಿತಿ ಇದೆ. ಇಷ್ಟೊಂದು ಸಮಸ್ಯೆ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಇಲ್ಲ. ಇದು ಅದು ನಿಮ್ಮ ಮನೆನಾ? ಮಗಳು ಇದಾರೆ. ಹೆಂಗ್ರಿ ಬದುಕಕ್ಕಾಗುತ್ತೆ ಆ ಮನೆ ಒಳಗಡೆ? ಹಿಂಗ್ ಇದ್ ಮಾಡಿದ್ವಿ, ಸೀಟ್ ಎಲ್ಲ ಒಡೆದೋಗಿ ಸರ್. ಅದಕ್ಕೆ ಹೇಳಿದೀನಿ ಹೆಲ್ಪ್ ಮಾಡ ಅಂತ ಶೇಖರ್ ಸರ್ ಅವ್ರ ಹತ್ರನೇ ಹೇಳಿದೀನಿ. ಅದು ಶೇಖರ್ ಸರ್ ಚಿನ್ನಾಯಿಪಲ್ಯಲ್ಲಿ ಇದ್ದಾರೆ, ನೋಡ್ಕೋತಾರ. ಸರಿ, ನೀವು ವಿಡಿಯೋ ಮಾಡಂಗಿದ್ರೆ ಆ ಕಡೆಯಿಂದ ಬಂದ್ ಮಾಡಿ. ಇದು ನಮ್ಗೆ ಅಲ್ಲಿ ವಿಡಿಯೋ ಕಾಣಬಾರದು. ಅಲ್ಲಿ ಆ ಕಡೆಯಿಂದ ಅವ್ರ ಜೊತೆನೆ ಬಂದ್ ಮಾಡಿ, ಆಯ್ತಾ? ನೆಕ್ಸ್ಟ್ ಯಾರ್ದಿದು ಮನೆ? ಎಲ್ಲ ಕೆಲ್ಸಕ್ಕೆ ಹೋಗಿದಾರೆ ಸರ್, ಕೆಲ್ಸಕ್ಕೆ ಹೋಗೋರೆ. ಅದೇ ತೋರ್ಸೋಣ ಅಂತ ನಾನೇ ಬಂದಿದ್ದೀನಿ ಸರ್. ನೋಡಿ ಇವ್ರ ಮನೆ ಇಲ್ಲ ಬಾ, ಇಲ್ಲಿ ಎಂಡ ಆ ಕಡೆಯಿಂದ ಸುತ್ಕೊಂಡ್ ಬರೋಣ ಬನ್ನಿ. ನೋಡಿ ಇಲ್ಲಿ ಇದು ಈ ತರ ಪರಿಸ್ಥಿತಿ. ಅಯ್ಯೋ ದೇವ್ರೆ ಪರಮಾತ್ಮ, ಏನ್ರಿ ಇದು? ಬಾ ನಮಸ್ಕಾರ ಅಮ್ಮ.